ಏ ಉಂಡೆ ಲೂಸೆ ಹಿಂಗಪ್ಪನಿಗೆ ಆಯ್ತು ಬರ ಇಲ್ಲ ಸರ್ ನಮ್ಮ ಹೆಸರು ಯಶವಂತ್ ಅಂದ್ಬಿಟ್ಟು ಊರು ಗುಂಡೂರು ಬಿದ್ರಳ್ಳಿ ಹೋಬಳಿ ಬೆಂಗಳೂರು ಈಸ್ಟು. ಸರ್ ಎಲ್ಲ ಹಸುಗಳಿಂದ ಹಿಡಿದು ಕರುಗಳಿಂದ ಹಿಡಿದು ಎತ್ತು ಬೀಜದೋರಿ ಫುಲ್ ಒಂದು ಹಳ್ಳಿಕಾರ ಸಾಮ್ರಾಜ್ಯನೇ ಇಲ್ಲಿದೆ ಅಂತ ಹೇಳ್ಬೋದು. ಆ ಥರ ಸಾಕಿದ್ದೀರಾ ಸರ್? ಯಾವಾಗಿಂದ ಈ ಒಂದು ಕ್ರೇಜಿಂಗ್ ಸ್ಟಾರ್ಟ್ ಆಯಿತು? ಅದು ನಮ್ಮ ತಾತ ಕಾಲದಿಂದ ಇತ್ತು, ತಿರ್ಗಿ ನಮ್ಮ ಅಪ್ಪ ಅವರು, ಇವಾಗ ನಾವು ಮಾಡ್ತಾಯಿದ್ವಿ. ಸರ್ ಇವು ಎತ್ತುಗಳು ಕಡೆ ಆಗಿದಾವ? ಹಾಂ, ಕಡೆ ಆಗಿದೆ. ಎಷ್ಟು ದಿನ ಇದೆ ನಿಮ್ಮ ಮನೇಲಿ? ಇಲ್ಲ, ಇದು ಇನ್ನೂ ಆರಲ್ಲಲ್ಲಿದೆ, ಇದು ಕಡೆ ಆಗಿದೆ. ಇದು ಇನ್ನೂ ಆರಲ್ಲಲ್ಲಿದೆ, ಇದು ಕಡೆ ಆಗಿದೆ. ಇದು ರಾಹುಲ್ ಗೌಡ್ರ ಹತ್ರ ನಾವು ತಂದಿದ್ದು ಸಿಗೆ ಡಿ ಸಿ ಹೇಳಿ. ಡಾಕ್ಟರ್ ರಾಹುಲ್ ಗೌಡ್ರು. ಜಾತ್ರೆ ಎಲ್ಲರೂ ಮಾಡಿದ್ದೀರಾ? ಜಾತ್ರೆ ಇಲ್ಲ, ನಾವು ತಂದು 2 ತಿಂಗಳಾಯ್ತು. 2 ತಿಂಗಳಾಯ್ತು. ಬೆಲೆ ಏನಾಗಿದೆ ಮೇಡಮ್? ಬೆಲೆ 15,10,000. ಸರ್ ಇಲ್ಲಿ ನೋಡ್ಬೋದು ತುಂಬ ಹಸುಗಳು ಇದ್ದಾವೆ, ಕರುಗಳು ಇದ್ದಾವೆ. ಸರ್ ಇದನ್ನೆಲ್ಲ ಹೆಂಗೆ ಆಯ್ಕೆ ಮಾಡಿ ತೊಗೊಂಬಂದ್ರಿ? ಆಯ್ಕೆ ಮಾಡೋದಂದ್ರೆ ನಾವು ಜಾತಿ ನೋಡ್ತೀರಿ, ಕೈ ಕಲಸು ಸುದ್ದ ನೋಡ್ತೀರಿ, ಸುಳಿ ನೋಡಿ ತೊಗೊಂಬಂದಿರಿ. ರೈತ ಹತ್ರನೇ ತೊಗೊಂಬಂದಿರೋದು? ಹಾಂ, ರೈತರ ಹತ್ರನೇ ತೊಗೊಂಬಂದಿರೋದು. ನೀವೇ ಎಲ್ಲ ಹೋಗಿ ಹುಡುಕಿ ತೊಗೊಂಬ? ಹಾಂ, ನಾವೇ ಎಲ್ಲ ಹೋಗಿ ಹುಡುಕಿ ತೊಗೊಂಬರೋದು. ಸರ್ ಒಂದೊಂದಾಗೆ ತೋರಿಸ್ಕೊಡ್ಬೋದಾ? ಇವೆರಡಲ್ಲು. ಇವಿನ್ನ ಎರಡಲ್ಲು ಇವು. ಊಟ ನೀವೇ ಮಾಡಿದೆಲ್ಲ ಮೊದಲೇ ಇದ್ವಾ? ಇಲ್ಲ, ನಾವು ಕೂಟ ಮಾಡಿ. ನೀವೇ ಕೂಟ ಮಾಡಿ? ನಾವು ಕೂಟ ಮಾಡಿದ್ದು. ಏನು ಬೆಲೆ ಆಗಿದಾವೆ ಸರ್ ಇವು? ಇವು 5,60 ಆಗಿದೆ. ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ? ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ. ಇಲ್ಲಿ ಇರೋ ಕರುಗಳಾಗಿರ್ಬೋದು, ಹಸುಗಳಾಗಿರ್ಬೋದು, ಯಾರು ಇಷ್ಟಪಟ್ಟು ಪ್ರೀತಿಯಿಂದ ಕೇಳಿದ್ರೆ ಕೊಡೋ? ಹಸ ಕೊಡಲ್ಲ, ಕರ ಕೊಡ್ತೀರಿ. ಕರಗಳು ಕೊಡ್ತೀರಿ? ಹಸುಗಳು ಯಾವ ಕೊಡಲ್ಲ. ಹಸುಗಳು ನಿಮ್ಮ ಮನೆಗೆ? ಎಲ್ಲ ಮನೆಗೆ ಬೇಕು, ಎಲ್ಲ ಕರು ಹಾಕ್ಸಕ್ಕ. ಹೊಸ ಯಾವ ಕೊಡ. ಇವು ಜಾತಿನೆಲ್ಲ ಚೆನ್ನಾಗಿದೆ ಅಂತ? ಹಾಂ, ಜಾತಿ ಎಲ್ಲ ಚೆನ್ನಾಗಿ. ಬನ್ನಿ ಸರ್, ನನಗೆ ಕರುಗಳು ತೋರಿಸ್ಕೊಡಿ. ಇದು 11 ತಿಂಗಳ ಕರ. ಇದು ಒಳ್ಳಿ ಚಿಕ್ಕಣ್ಣ ಇದ್ದಿತ್ತಲ್ಲ ಕರ್ನಾಟಕ ಚೆಲುವ, ಆ ಎರಡನೇ ಊರಿಗುಟ್ಟು, 2 ಕರುಗೆ. ಇದು ನಾಗರಾಜಣ್ಣ ಅವ್ರ ಹತ್ರ ಹಾಕೊಂಡ್ಬಂದಿದ್ದು ಮಂಗನಹಳ್ಳಿ? ಹಾಂ, ಮಂಗನಹಳ್ಳಿ. ಸರ್ ಇದು ಬೀಜಕ್ಕೆ ಬರುತ್ತಲ್ಲ? ಹಾಂ, ಬೀಜಕ್ಕೆ ಬರುತ್ತೆ. ಎಲ್ಲ ಜಾತಿ ಎಲ್ಲ ಬೀಜಕ್ಕಿದೆ. ಸಣ್ಣ ಮುಖ, ಎಡೆ ರೇಖು, ಏನೇನು ಬೇಕು ಎಲ್ಲ ಲಕ್ಷಣಗಳಿದೆ. ಎಲ್ಲ ಲಕ್ಷಣ ಇದೆ. ಇನ್ನೂ ಹಾಲು ಕುಡಿತಾ ಇದೆ? ಇಲ್ಲ, ಹಾಲು ನಿಲ್ಸಿದ್ದೀರಾ? ಜಾತಿ ಕುಲನಾಗಿರ್ಬೋದು ಎಲ್ಲ ಫಾಸ್ಟಲ್ಲೇ. ಸರ್ ನಿಮ್ಗೆ ಹಸು ಕರು ಎಷ್ಟಾಗಿತ್ತು? ನಮ್ಗೆ ಹಸು ಕರು 2,30 ಆಗಿತ್ತು. 2,30. ಕರ ಹಸ ಅಲ್ಲಿದೆ. ಹಸ 6 ತಿಂಗಳ ಫಲ. ಈ ಹಸುದಲ್ವಾ? ಹಾಂ, ಆ ಎರಡನೇ ಹಸುದು. ಹಸು ಒಂದೇ ಬಣ್ಣ. ಹಾಂ, ಮುಖನೇ ಏನು ಲಕ್ಷಣ ಇಲ್ಲ ನೋಡಿ, ಆದ್ರೂ ಕರು ತುಂಬ ಫಲ ಕಟ್ಟಿದೆ. ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಸರ್? ಇದು ಹಾಂ, ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ. ಮಾಡ್ಬೋದು. ಬಿಚ್ಕೊಳ್ಳಿ ಹೆಂಗೆ ಬಾ. ಹನ್ನೊಂದು ತಿಂಗಳ ವಯಸ್ಸು? ಹಾಂ, 11 ತಿಂಗಳು. ಸರ್ ಮೊಬೈಲ್ ನಂಬರ್ ಹೇಳಿದಂಗೆ ತಮ್ಮದು? 82969385 ಸರ್. ಅಣ್ಣ ಈ ಕರು ಬಗ್ಗೆ ಪರಿಚಯ ಮಾಡಿಕೊಡಿ. ಈ ಕರು ಹಸ ಕರ ತಂದಿದ್ದು, 3 ತಿಂಗಳಿದ್ದ ಕರ ತಂದಿದ್ದು. ಇದು ಬಸ್ತಿ ಮಗ ಮೊಮ್ಮಗ. ಇದು
ಯಾವ ಊರಿ ಮಗ ಇದು? ಇದು ಇವಾಗ ತರಬಳ್ಳಿಯಲ್ಲಿ ಆರಲ್ ಆಗಿದೆ ನೋಡಿ, ಹಾಂ 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 ಅದ್ರ ಮಗ. ಅದಕ್ಕಾಗಲೇ ಕರುಗಳು ಬಿದ್ದಿದ್ದಾವ? ಹಾಂ, ಅದು ಸಣ್ಣಗರ ಆಯ್ತಲ್ಲ, ಅದಲ್ಲ ನಮ್ಮ ಮಾಗಡಿಲಿ ಇತ್ತು ಅದೇ ಗೊತ್ತಾಯ್ತು. ಕರ್ಗಳಲ್ಲಿ ಮಾಗಡಿಲಿ ಹುಟ್ಟಿದ್ದು. ಗಗನ್ ತಗೊಂಡಿದ್ರು, ಹಾಂ ಗಗನಿಂದ ಬಿನ್ಗುಪ್ಪ ವೇಣುವ್ರು ತಗೊಂಡ್ರು, ಅಲ್ಲಿಂದ ತಗೊಂಬಂದ್ರು. ಹಾಂ ಹಾಂ ಹಸುಗರು ತಗೊಬಂದಿದ್ದ ಕರು ಇನ್ನು ಹಾಲು ಕುಡಿತೈತಾ? ಹಾಲು ಬಿಟ್ಟು ಹಾಲು ಕುಡಿತೈತಣ್ಣ, ಇನ್ನ ಹಾಲು ಕುಡಿತೈತಿ, ಇನ್ನ ಏಜು ಇನ್ನ ಹಾಲು ಕುಡಿತೈತಿ. ತಾಯಿ ಇನ್ನ ಫಲ ಇಲ್ಲ. ಇದು ಹಾಂ 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 ಬಸ್ತಿಲ್ಲ ಇಂದು ಕರು ಇದೆ. ಬಸ್ತಿಲಿನ ಕರ ಇದು ಕೆಟ್ಟೋಗ್ಬಿಟ್ಟಿತ್ತು ಫುಲ್ ಮಾಗಡಿಯಲ್ಲಿ. ಹಾಂ ಗಗನ್ ಕೊಡಲ್ಲ ಅಂತಿದ್ರು, ಹಾಂ ಏನೋ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ವಿ. ಹಾಂ ಇವ್ರು ತಗೊಂಬಂದು ರೆಡಿ ಅಂಜನಾಪುರದಿಂದ ಮುಂದೆ ವಿಭೂತಿ ಕರೆಯಲ್ಲಿ ಇತ್ತಲ್ಲ, ಅದೇ ಊರಿ ತಾನೇ ಹೇಳ್ತಾರೆ? ಅದೇ ವರಿ ನಾರಾಯಣ ಸ್ವಾಮಿ ಅವ್ರು ತಗೊಂಬಂದು ನೋಡಿ, ತರಬಳ್ಳಿ ಅವರು ಹಾಂ ಹಾಂ 3,25,000 ಅದರದ್ದು ಕರ ಇದು. ಹಾಂ ಕರು ಬೀಜಕ್ಕೆ ಬರುತ್ತಾ ನಿಮ್ಮ ಅನ್ಬೋದ ಪ್ರಕಾರ? ಬೀಜಕ್ಕೆ ಬರ್ಬೋದು ಅನ್ಕೊಂಡಿದೀವಿ ಸರ್. ಬೀಜ ಹಾಕಲ್ಲ, ನೋಡೋಣ ಬೆಳಿಲಿ, ಹೆಂಗಾಯ್ತದ ನೋಡ್ಬಿಟ್ಟು ಆಮೇಲೆ ಡಿಸಿಷನ್. ಏಜ್ ಒಂದು 8 ತಿಂಗಳಾಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಒಂದು 5.5-6 ತಿಂಗಳು. 6 ತಿಂಗಳು ಅಷ್ಟೇ ಕರ. ಹಾಂ 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 ಇನ್ನೊಂದು 1 ತಿಂಗಳು ಹೆಚ್ಚು ಕಮ್ಮಿ ಇರ್ಬೋದು. ಎಕ್ಸಾಕ್ಟ್ ಆಗಿ ಹಳ್ಳಿಯಲ್ಲಿ ಗೊತ್ತಲ್ಲ ನಿಮ್ಗೂ, ರೇಟ್ಗಳು ಪಾಪ ಗೊತ್ತಿರಲ್ಲ. ಹಾಂ ಹಾಂ ಜಾಸ್ತಿ ಏಜ್ ಇಲ್ಲ. ನಾವು ತಗೊಂಬಂದಿ ಟೈಮಲ್ಲಿ ಗಗನು ನಮಗೆ 3.5 ತಿಂಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದು. ನಾವೊಂದು ತಂದು ಒಂದು 2.5 ತಿಂಗಳು 3 ತಿಂಗಳು ಆಯ್ತು. 2 ತಿಂಗಳು 2.5 2.5 ತಿಂಗಳು 3 ತಿಂಗಳು ಆಯ್ತು ಅಷ್ಟೇ. ವ್ಯಾಪಾರಿ ಕೇಳಿದ್ರೆ ಕೊಡ್ತೀರಾ? ಈ ಕರ ಕೊಡಲ್ಲ, ಕರು ಕೊಡಲ್ಲ. ಈ ಕರ ಕೊಡಲ್ಲ. ಏನೋ 2 ಗಂಟೆ ಸಾಮಾನ್ಯ ಕೊಡಲ್ಲ. ಏನು ಆಸೆ ಪಟ್ಟಿ ಬಂದು ಕೂತ್ಕೊಂಡ್ರೆ ಮಾತ್ರ, ಯಾರೋ ಕಾಯಿಸ್ಬಿಟ್ಟು ಪ್ರೀತಿಯಿಂದ 2 ವರ್ಷ ಅಲ್ಲ 5 ವರ್ಷ ಇರ್ಲಿ ಸಾಕ್ತಾರೆ ಇವರು. ಮಾರ್ಬೇಕನ್ನೋದು ಯಾವ್ದು ಇಲ್ಲ. ಹೌದು, ಅರ್ಜೆಂಟ್ಗೆ ತಗೊಂಡ್ಬಿಟ್ಟಿದೀವಿ ಕೊಟ್ಬಿಡ್ಬೇಕಿರಪ್ಪ ಅನ್ನೋದು ಯಾವ್ದು ಇಲ್ಲ. ಯಾರೋ ಪ್ರೀತಿಯಿಂದ ಬಂದು ಕೇಳಿದ್ರೆ ಅದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೆ ಹೋಗ್ಲಿ. ಒಂದ್ ಕರ ತಗೊಂಡಿದ್ ನೋಡಿ, ಅದು 1 ಲಕ್ಷ ಚಿಲ್ಲರೆ ಎಲ್ಲ ಐತ್ ನೋಡಿ. ನೋಡಿ ಅದೇನೋ ಹುಷಾರ್ ತಗ್ಬಿಟ್ಟು ಇದಾಗ್ಬಿಡ್ತು. ಅದೇ ಸಾಕ್ತಾರ ಅವರು. ಅದು ದುಡ್ಡು ಹೋಗ್ಲಿ ಬರ್ಲಿ, ದುಡ್ಡುಗೋಸ್ಕರ ಯಾವ್ದು ಮಾಡಲ್ಲ ಇವರು. ಅದು ಯಾವ್ದು ಲಾಭಕ್ಕೆ ಪ್ರಶ್ನೆ ಅಲ್ಲ, ಏನೋ ಅವ್ರ ಆಸೆಗೆ ಸಾಕ್ತಾರೆ. ಯಾವ್ದು ಮಾರ್ಬೇಕನ್ನೋದು ಯಾವ್ದು ಇಲ್ಲ. ಆಸೆ ಪಟ್ಟು ಬಂದು ಕೂತ್ಕೊಂಡು ಕೇಳಿದ್ರೆ ಮಾತ್ರ ಕೊಡ್ತಾರೆ. ಅವ್ರು ಕೊಡಲ್ಲ ಅಂದ್ಮೇಲೆ ಕೊಡಲ್ಲ, ಕೊಡ್ತೀವಿ ಅಂದ್ಮೇಲೆ ಏನೋ ಅವರು ವಿಶ್ವಾಸಕ್ಕೆ ಕೊಡ್ಬೋದು. ದುಡ್ಡುಗೋಸ್ಕರ ಲಾಭಕ್ಕೋಸ್ಕರ ಯಾವ್ದು ಅವ್ರು ಮಾಡಿಲ್ಲ ನಾನು ನೋಡ್ದಂಗೆ. ಏನೋ ಆಸೆಗೆ ಸಾಕ್ತಾರೆ. ನೀವೇ ನೋಡ್ತೀರಲ್ಲ ಎಲ್ಲ ಎಷ್ಟು ಕಟ್ಟಾಕವ್ರೆ. ಈ ಟೈಮಲ್ಲಿ ಇಷ್ಟು ದನ ಸಾಕ್ಬೇಕಂದ್ರೆ ತಮಾಷೆ ಅಲ್ಲ. ಬೇಸಿಗೆಲ್ಲಂತೂ ಹುಲ್ಲನ್ನ ಕೊಂಡು, ಬೇಸಿಗೆಯಲ್ಲಿ ಹುಲ್ಲಿರ್ಲಿ ಯಾವ್ದು ತಲೆ ಕೆಡ್ಸ್ಕೊಳ್ಳಲ್ಲ, ಆಸೆಯಿಂದ ಸಾಕ್ತಾರೆ ಅವರು. ಇಂಥ ಸಣ್ಣವ್ರೆ ನೀವು ಕೊಡ್ಸ್ಕೊಡ್ತೀರಾ ಕರುಗಳಾಗ್ಲಿ ಹಸುಗಳಾಗ್ಲಿ ಎಲ್ಲ? ಯಾವ್ದೋ ಸರ್ ಫ್ರೀ ಟೈಮಲ್ಲಿ ಯಾವ್ದಾದ್ರು ಅಡ್ರೆಸ್ ಇದ್ರೆ ಹಳ್ಳಿ ಕಡೆ ಹಂಗೆ ಹೋಗಿ ಕೊಡ್ಸ್ಕೊಡ್ತೀವಿ ಅಷ್ಟೇ. ಓಕೆ ಸರ್, ಹಂಗೆ ಈಗ ಕಟ್ಸ್ಕೊಳ್ಳೋದು. ಈ ಕರ ದಯಾಗ್ರೀನ್ ಮಗಳಿದ್ದು. ಹಾಂ 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 ಯಾರಿಗೂ ಕೊಟ್ಟಿದ್ರು. ಇದು ಮತ್ತೆ ಊರಿ ಪಕ್ಕದಲ್ಲಿ ಅದೊಂದು ಊಟ ಮಾಡಿದ್ರು. 1.80 ಗಗನ್ ತಗೊಂಡಿದ್ರು. ಅವ್ರಿಗೊಂದು 5,000 ಲಾಭ ಕೊಟ್ಟು ನಾವು ಇಟ್ಕೊಂಡ್ವಿ ಸರ್. ಕೆಟ್ಟಬಿಟ್ಟಿದ್ದು ಪಾಪ ಅವ್ರು ಯಾರೋ ಕೊಟ್ಟಿದ್ದ, ಈಗ ರೆಡಿ ಮಾಡ್ತಾವ್ರೆ. ಕೆಟ್ಟಬಿಟ್ಟವ ಅಂತ ಅನ್ಕೊಂಬೇಡಿ, ಇನ್ನ ಕೆಟ್ಟೋಗಿತ್ತು. ಗಗನ್ ಯಾರೋ ಕೊಟ್ಬಿಟ್ಟಿದ್ದ, ಮಾಗಡಿ ಗಗನ್ನು. ಅಲ್ಲಿಂದ ತಗೊಂಬಂದು ರೆಡಿ ಮಾಡ್ತಾರೆ. ಬಿಡೋಣ ಹಿಂಗೆ. ತುಂಬ ಜಾಸ್ತಿ ಸ್ಪೀಡ್ ಆಗೈತೆ ಕಟ್ಸು. ಅಯೋಗ್ರಿನ್ ಮಗಳು ಇದು. ಅದು ಅಯ್ಯಗ್ರೀವ ಗೊತ್ತಲ್ಲ ಸರ್? ಅದು ಹೌದು, ಸೇಮ್ ಮುಖ ಎಲ್ಲ ಕತ್ತು ಎಲ್ಲ ಸೇಮ್ ಹಂಗೆ ಇದೆ. ಮುಂದೆ ಬಿಡಿ ಹೋಗಿ ಬರಲಿ. ಹಾಂ ಹಂಗೋಗಿ ಬನ್ನಿ. ಹೌದು, ಊಟ ಅಂತ ಕೊಟ್ಟಿದ್ದು ಸರ್. ಹಾಂ ಹಾಂ ಊಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಹಾಸ್ಕೊಳಾಗ್ಲಿ ಅಂತ ಯಶು ಅವ್ರು ಇಟ್ಕೊಂಡವ್ರೆ. ಒಳ್ಳೆ ಊರಿಗೆ ಬಿಡ್ಸೋಣ ಏಜಿಗೆ ಬಂದ್ರೆ ಅಂತ. ಹೌದು, ಜಾತಿನಲ್ಲಿ ತುಂಬ ಸ್ಪೀಡ್ ಆಗಿದ್ದಾವೆ ಎರಡು. ಆಮೇಲೆ ಇದು ಸಾರೆ ಕೆಟ್ಟಬಿಟ್ಟಿದ್ದು ಬಿಳ್ಳದೈತಲ್ಲ, ಈ ತುಂಬ ಇದಾಗ್ಬಿಟ್ಟಿತ್ತು. ತಗೊಂಬಂದು ರೆಡಿ ಮಾಡ್ಕೊಂಡಿದ್ದು ಸರ್. ಅದು ಕೆಟ್ಟೋಗ್ಲಿ, ಬ್ಲಡ್ ಲೈನ್ ಸಿಗಲ್ಲ, ಬ್ಲಡ್ ಲೈನ್ ಒಂದು ಇರಲಿ, ಕರ ಹಾಕ್ಸೋಣ ಅಂತ ಆಸೆಯಿಂದ ತಂದವರು. ಇದು ಯಾವ ಊರಿಗೆ ಹುಟ್ಟಿದ್ದು? ಬಲಗಡೆ ಮಕ್ಕಳೇ. ಅದು ಚನ್ನಪಟ್ಟಣಲ್ಲಿ ಹುಟ್ಟಿತ್ತು. ಅದು ಅಲ್ಲೇ ಒಳ್ಳಿ ಚಿಕ್ಕಣ್ಣವರೆಲ್ಲ ಹುಟ್ಟಿತಂತೆ. ಅಲ್ಲಿ ಮಾಗಡಿ ಪಕ್ಕದಲ್ಲಿ ಯಾರೋ ತಗೊಂಬಂದು ಊಟ ಮಾಡಿದ್ರು. ಗಗನ್ 1.80 ತಗೊಂಡಿದ್ದ. ಗಗನು ಕೊಟ್ಬಿಟ್ಟಿದ್ದ. ತಿರ್ಗಾ ಒಂದು 5,000 ಲಾಭ ಕೊಟ್ಟು ಕೆಟ್ಟೋಗ್ಲಿ ಅಂತ ಜಾತಿ ಒಳ್ಳೇದು ಸಾಕು ಅಂತ ತಗೊಂಬಂದ. ಇವತ್ತು ಆ ಬಸ್ಸಿಲೇನು ಹೆಣ್ಣು ಕಟ್ಸ್ಕೊಳ್ಳಲ್ಲಿ ತುಂಬಾ ಒಳ್ಳೊಳ್ಳೆ ಕರುಗಳು ಬಿಡ್ತಾವೆ. ಅದೇ ಉದ್ದೇಶದಿಂದ ಅದೇ ನೋಡ್ಬಿಟ್ಟು ನಾವು ತಂದಿರೋದು. ಕೆಲವರು ಹೇಳ್ತಾರೆ ಕರುಗಳು ಹುಟ್ಲಿಲ್ಲ ಅಂತ ಅಂತಾರೆ, ಆದ್ರೂ ಅದು ಬಿಟ್ಟಿರೋ ಹೆಣ್ಣು ಕಟ್ಸ್ಕೊಳ್ಳಲ್ಲಿ ಕರುಗಳು ಹುಡ್ತಾರೋದು ನೋಡಿದ್ರೆ ತುಂಬಾ ಚೆನ್ನಾಗಿ ಹುಡ್ತಾ ಇದ್ದಾವೆ. ಅದೇ ನಮಗೂ ಇದಿರೋದು. ಅದಕ್ಕೆಲ್ಲ ಹೆಣ್ಗರು ಹುಟ್ಟವೆ, ಅದ್ರ ಮಕ್ಳಲ್ಲಾದ್ರೂ ಯಾವ್ದಾದ್ರು ಒಂದ್ ಕರ ಬಿಡ್ಲಿ ಅಂತ ನಮಗೂ ಆಸೆ ಅಷ್ಟೇ. ಅವು ಕರ ಹಾಕ್ಲಿ ಬಿಡ್ಲಿ ಸರ್, ನೋಡಿ ಸರ್. ಹೌದು, ಆ ಕತ್ತು ಈ ಭಾಗ ನೋಡ್ಬೋದು ನೋಡಿ, ನೀವೇ ನೋಡಿ. ಕರ ಹಾಕ್ಲಿ ಹೋಗಿ ಸೆಕೆಂಡ್ರಿ, ಯಾವ್ದು ಆಸೆ ಬೇಡ. ಈಗ ಸಾಕೋದೇನು ದುಡ್ಡುಗೋಸ್ಕರ ಸಾಕ, ಅದು ನಿಂತ್ಕೊಂಡು ಶೋಕಿ ನೋಡಕ್ಕೆ ಎಷ್ಟು ಚಂದ. ದಕ್ಷತೆ ನೋಡೋದು ಒಳ್ಳೆ ಬೀಚ್ ದೋರಿ ನಿಂತ್ಕೊಂಡಂಗೆ ನಿಂತ್ಕೊಳ್ಳುತ್ತೆ.
ಆಲ್ಮೋಸ್ಟು ಬಸ್ತಿ ಲೈನಲ್ಲಿ ಬಿದ್ದಂಥ ಹೆಣ್ಗರುಗಳು ಟಾಪ್ ಕರುಗಳು ಬೇರೆ ಎಲ್ಲೂ ನೋಡೋಕೆ ಸಿಗಲ್ಲ. ಅದೊಂದು ಜನ್ರೇಷನ್ಗೆ ಅದು ಟಾಪ್ ಕಾರ್ ಕರ್ಸ್ಕೊಳ್ಳೋ ಅಂತ. ಬಡ್ಡಿ ರಾಜಣ್ಣ ಅವರಲ್ಲ, ಹಾಂ ಅವ್ರು ನಮ್ಮ ಭಾರಿ ಸ್ನೇಹಿತರು. ಅವರಿಂದ ಹೋಗಿ ಬಸ್ತಿಯವ್ರಿ ಹೆಣ್ಗರುಗಳು ನೋಡ್ಬಿಟ್ಟು ಬೇರೆ ಪಾಪ ಒಳ್ಳೆವಿರ್ತವೆ, ಹಾಂ ಬೇರೆ ಓರಿ ಸಾಕಿರ್ತಾರೆ, ಅವರು ಹೆಣ್ಗರು ಒಳ್ಳೆವಿರ್ತವೆ. ಹಾಂ ಆದ್ರೆ ಅದ್ ನಿಂತ್ಕೊಳ್ಳೋ ಸ್ಟೈಲು ಇದಿರ್ತಾವಲ್ಲ, ಬೇರೆ ನಮ್ಗೆ ಚೆನ್ನಾಗ್ ಕಾಣಲ್ಲ. ಅದು ಹೊಂಟೋಗ್ಬಿಡ್ತು ಈಗ. ಇವಾಗ ಅಯೋಗ್ರಿ ಏನೋ ಹೊಂಟೋಗ್ಬಿಡ್ತು. ನಮ್ಗೆ ಬೇರೆ ನೋಡಿದ್ರೆ ಏನೋ ಒಂಥರ ಅನ್ಸ್ತದೆ ಪಾಪ. ಏನಾದ್ರು ಅನ್ಬಿಟ್ರೆ ಬೇರೆಯವ್ರಿಗೆ ಬೇಜಾರಾಗುತ್ತೆ. ಆದ್ರೂ ಒಳ್ಳೆ ಇರ್ತಾವೆ. ಇದು ನೋಡಿ ನಮ್ಗೆ ರೂಢಿ ಆಗ್ಬಿಟ್ಟದೆ. ಅದು ನಿಂತ್ಕೊಳ್ಳೋ ಸ್ಟೈಲೇ ಬೇರೆ. ಅದ್ರ ಗತ್ತು ಅದೊಂದು ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಆಕಾಶನೇ ನೋಡ್ತದೆ. ನಮ್ಗೆ ರೂಢಿ ಆಗ್ಬಿಟ್ಟದ್ ನೋಡಿ ಬೇರೆ ನೋಡ್ರೆ ಇಷ್ಟ ಆಗಲ್ಲ. ಏನ್ ಮಾಡ್ತೀರಾ? ಇವಾಗ ಒಂದೈತೆ ಅಗ್ಲಲ್ಲಿ ಸುತ್ತವ, ಅದಕ್ಕೇನಾದ್ರು ಕರ ಹುಟ್ಟರೆ ದೇವ್ರ ಮಾಡಿ ಅದೊಂದು ಲಾಸ್ಟ್ ಒಂದು ಉಳ್ದೈತೆ ನೋಡಿ. ಅದೊಂದು ಅದಕ್ಕೆ ಸುಮಾರು ಜನ ಕೇಳಿದ್ರು. ಇವನು ಯಶವಣ್ಣ ಅವರು ಬೇಡ ಕೊಡೋದು, ಬ್ಲಡ್ ಲೈನ್ ಇಲ್ಲ, ಮನೇಲಿ ಇರ್ಲಿ, ಕರ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಎಂತದ್ರ ಹಾಕ್ಲಿ, ನಾಯಿ ಮರಿ ಹಾಕ್ಲಿ ಪರವಾಗಿಲ್ಲ, ನಾನು ಸಾಕು ಉಳಿಸ್ಬೇಕು ಅಂದ್ಬಿಟ್ಟೆ. ಬ್ಲಡ್ ಲೈನ್ ಇರ್ಲಿ, ಮನುಷ್ಯಲ್ಲಿ ಇದ್ರೆ ಕರ ಹುಟ್ಲಿ, ಇಲ್ಲ ಅಂದ್ರೆ ಹಂಗೆ ಹಾಕೋದು ಹಾಕ್ಲಿ, ಓರಿ ಅನ್ಕೊಂಡೆ ಸಾಕೊಂತೀನಿ ಅಂತ ಹೇಳ್ಕೊಂಡವ್ರು. ನಾ ಯಾರ್ಯಾರು ಈ ಬಸ್ತಿ ಹೆಣ್ಗಡ್ಸ್ಗಳನ್ನ ಇಷ್ಟಪಟ್ಟು ಮನೇಲಿ ಸಾಕಿ ಕರ ಹಾಕ್ಸಿದಾರೋ ಅವ್ರ ಮನೇಲಿ ಒಳ್ಳೆ ಕರುಗಳೇ ಕೊಟ್ಟಿದ್ದಾವೆ. ಏನೋ ದೇವ್ರು ಹೇಳ್ದು ಹೌದು, ಒಳ್ಳೇದು ಮಾಡಲಿ, ದೇವ್ರ ಇಚ್ಛೆ ಅದು. ಬನ್ನಿ ಸರ್, ಹಂಗೆ ಬೇರೆ ಹಸುಗಳು ಹೋರಿಗಳೆಲ್ಲ ಪರಿಚಯ ಮಾಡ್ತಾರೆ. ಇದು ನಮ್ಮ ಮನೆ, ಇದು ಹಸ, ನಮ್ಮ ಮನೆ ಹಸ. ಮನೆ ಹಸು ನಿನ್ನ? ಹಾಂ, ಮನೆ ಹಸ. ಇದು ಇದ್ರದೇ ಅದು ಕರ. ಮನೇಲೆ ಹುಟ್ಟಿದ? ನಾವು ಮನೇಲೆ ಹುಟ್ಟಿರೋ ಕರ. ಇದ್ರದೇ ಮಗ ಅದು. ಅಂದರೆ ಎಷ್ಟು ವರ್ಷ ಆಗಿದೆ ಅದಕ್ಕೆ? ಮೂರು ವರ್ಷ ತುಂಬಿ 3 ತಿಂಗಳು ಆಗ್ತಾ ಬರ್ತದೆ. ಆರಲ್ಲಿ ಇದೆಯಲ್ಲ? 4 ಕಲ್ಲಲ್ಲಿ ಇದೆಯಾ? 4 ಕಲ್ಲಲ್ಲಿದೆ. ಹಾಂ ಹಾಂ ಹಾಂ. ಒಂದು ಏನೋ ಒಂಥರ ಮನೇಲೆ ಹುಟ್ಟಿದ ಕರು ಬೀಜದೋರಿ ಆಗಿದೆ ಅಂದರೆ ಒಂದು ತುಂಬ ಒಳ್ಳೆ ವಿಷಯ. ಯಾವ ಊರಿದು ಅಂತ ಗೊತ್ತಾ ನಿಮಗೆ? ಅದು ಯಗ್ನೂರ್ ಬ್ಲಡ್ ಲೈನ್. ಅದು ಯಗ್ನೂರ್ ಬ್ಲಡ್ ಲೈನಾ? ಅಂದರೆ ಹಸು ತಗೊಂಡಿದ್ದ ನೀವು? ಹಸು ಒಂದು 5-6 ತಿಂಗಳಿದ್ದಾಗ ತಗೊಂಡಿದ್ದು. ಪ್ರೆಗ್ನೆಂಟ್ ಇದ್ದಾಗ ತಗೊಂಡಿದ್ದು? ಇಲ್ಲ ಕರ ಇದ್ದಾಗ, ಒಂದು 5-6 ತಿಂಗಳು ಕರ ಇದ್ದಾಗ. ಹಾಂ ಹಾಂ ಹಾಂ. ಕರ ಸೇಮ್ ಅಷ್ಟಿತ್ತು ಕರ. ಹಾಂ ಇವಾಗ ಆ ಕರ ಏನಿತ್ತು ಅಷ್ಟಿತ್ತು ಕರ. ಹಾಂ ಹಾಂ. ಆ ಕರ ಎಷ್ಟಿತ್ತು ಅಷ್ಟಿತ್ತು. ಸರ್, ಹಸು ಕಡೆ ಆಗಿದೆಯಾ? ಹಾಂ, ಹಸು ಕಡೆ ಆಗಿದೆ. ಹಾಂ ಹಾಂ ಹಾಂ. ಮತ್ತೆ ಪ್ರೆಗ್ನೆಂಟಾ? ಹಾಂ, ಮತ್ತೆ ಫಲ ಆಗಿದೆ. ಇದ್ರಿಗಾಗಿ ಓರಿ ತೊಗೊಂಬಂದೆ. ರಾಜಣ್ಣ ನಂಗೆ ಓರಿ ಬೇಕೇ ಬೇಕು ಅಂದರು, ಅದಕ್ಕೆ ಕೊಟ್ಟೆ. ಹಸು ಫಲ ಮಾಡೋದಕ್ಕೆ ಓರಿ ತೊಗೊಂಬಂದಿದ್ದೆ. ಇವಾಗ ರಾಜಣ್ಣವರಿಂದ ವಸ್ತುಕ ಶಿವರ ಹತ್ರ ಹೋಯ್ತು. ಆ ಓರಿಗೆ ಫಲ ಆಗಿದೆ. ಆ ಓರಿಗೆ ಫಲ ಆಗಿದೆ. ಹಾಂ ಹಾಂ. ಹಸು ಒಳ್ಳೆ ಜಾತಿಲಿದೆ. ಹಾಂ. ಹೇ 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 ರಮ್ಮ. ಸರ್, ಅಂದರೆ ಫಸ್ಟ್ ತಗೊಂಬಂದಿದ್ದು ಹಸು ಇದೆಯಾ ನಿಮ್ಮ ಮನೇಲಿ? ಹಾಂ, ಫಸ್ಟ್ ಇದೆ. ಹಸು ಫಸ್ಟ್ ಇದೆ. ಆಮೇಲೆ ಮೊದಲೆಲ್ಲ ಎತ್ತುಗಳು ಕಟ್ತಾ ಇದ್ರಿ? ಎತ್ತು ಕಟ್ತಾ ಇದ್ರಿ. ಫಸ್ಟ್ ಹಸ ಇದೆ. ಹಸು ತಂದ್ಮೇಲೆ 5 ಕರು ಹಾಕಿದ್ದು? 5 ಕರು ಫಸ್ಟ್ ಅದೇ ನಮ್ಮ ಮನೇಲಿ ಕರು. ಫಸ್ಟ್ ಕರು ಅದೇ. ಖುಷಿಯಾಗಿ ಮತ್ತೆ ಎಲ್ಲ ಹಸುಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ. ಸರ್, ಇದರಲ್ಲಿ ಜಾತಿ ಕುಲ ನೋಡಿ ತಗೊಂಡ್ರೆ ಇಲ್ಲ ಏನು ನೋಡಿದ್ರಿ? ಅದು ನಮ್ಮ ತಂದೆಯವ್ರು ತಂದಿದ್ದು ಅವಾಗ. ತಂದಿದ್ದು. ಹಾಂ ಹಾಂ. ಒಂದು 5-6 ವರ್ಷದ ಮುಂದೆ ತಂದಿದ್ದು. ಹಂಗೆ ರೀ.